ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾ KTS ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಹೆಣ್ಮಕ್ಳು ಫೇಶಿಯಲ್ನ ಮಾಡಿಸ್ತಾನೆ ಇರ್ತೀವಿ. ಆ ಫೇಶಿಯಲಲ್ಲಿ ಹಲವಾರು ಕ್ರೀಮ್ಗಳನ್ನು ಸಹ ಬಳಸ್ತೀವಿ. ಆ ಒಂದು ಕ್ರೀಮ್ಗಳಲ್ಲಿ ಏನೇನು ಉಪಯೋಗ ಇದೆ ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅಲ್ಲೇ ಇರುವಂಥ ಬೆಲ್ಲೈಕಾನ ಕ್ಲಿಕ್ ಮಾಡಿ. ಆ ರೀತಿ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಆ ಒಂದು ಯೂಸ್ಫುಲ್ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಫ್ರೆಂಡ್ಸ್, ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಕೋರ್ಸಲ್ಲಿ ನೀಟಾಗಿ ಗಲೀಜು ಏನೇನು ಇರುತ್ತೆ ನಾವು ನೀಟಾಗಿ ಕ್ಲೀನ್ ಮಾಡುತ್ತೆ. ಅದಕ್ಕಿಂತ ಕ್ಲೆನ್ಸಿಂಗ್ ಮಿಲ್ಕ್ ಅಂತ ಕರೀತಾರೆ. ಕ್ಲೆನ್ಸಿಂಗ್ ಮಿಲ್ಕ್ ಕೆಲಸ ಗೊತ್ತಾಯ್ತಾ? ಫಸ್ಟ್ ಏನೇನಿದೆ ಗಲೀಜು ಡಸ್ಟ್ ಕ್ಲೀನ್ ಮಾಡುತ್ತೆ, ರಿಮೂವ್ ಮಾಡುತ್ತೆ. ಸ್ಕ್ರಬ್ ಬಂದು ತುಂಬಾ ಡೀಪ್ ಆಗಿ, ಅದು ಮರಳಾಗಿರುತ್ತೆ, ಸ್ವಲ್ಪ ರಫ್ ಆಗಿರುತ್ತೆ, ಡೀಪ್ ಆಗಿ ಪೋರ್ಸ್ ಅಲ್ಲಿ ಇರೋದನ್ನೆಲ್ಲ ಕ್ಲೀನ್ ಮಾಡುತ್ತೆ. ಈಗ ರೋಸ್ ವಾಟರ್ ಹಾಕೊಂಡು ಕಳ್ಸಿದ್ರಲ್ಲ ಇದೆಯಲ್ಲ, ಅದಲ್ಲ ಇದು ಸ್ಕ್ರಬ್ ಬಂದು ಡೀಪ್ ಆಗಿ ಒಳಗಡೆ ಎಲ್ಲ ಹೋಗಿ ಪೋರ್ಸ್ಗೆಲ್ಲ ಹೋಗಿ ಕ್ಲೀನ್ ಮಾಡುತ್ತೆ ಸ್ಕ್ರಬ್. ಮಸಾಜ್ ಕ್ರೀಮ್ ಬಂದು ಫೇಸಿಗೆ ಟಯರ್ಡ್ ಆಗಿರೋದನ್ನೆಲ್ಲ ಟಯರ್ಡ್ನೆಸ್ ಹೋಗಿಸುತ್ತೆ, ಮತ್ತೆ ಫೇಸ್ ಗ್ಲೋ ಬರೋದಕ್ಕೆ ಟ್ರೈ ಮಾಡುತ್ತೆ. ಫೇಸ್ ಅಲ್ಲಿರೋ ಗಲೀಜೆಲ್ಲ ನೀಟಾಗಿ ರಿಮೂವ್ ಆಗಿರುತ್ತಲ್ಲ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ತುಂಬಾ ನೀಟಾಗಿ ಗ್ಲೋ ಬಂದು ಮತ್ತೆ ಮಸಾಜ್ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ಯೂಸ್ ಆಗುತ್ತೆ ಮಸಾಜ್ ಕ್ರೀಮ್ ಬಂದು. ಓಕೆನಾ? ಗ್ಲೋ ಅಂಡ್ ಬ್ಲಡ್ ಸರ್ಕ್ಯುಲೇಷನ್ ಟೋಟಲಿ. ಇವಾಗ ಮೂರ್ ಸ್ಟೆಪ್ ಹೇಳ್ತಲ್ಲ, ಕ್ಲೆನ್ಸಿಂಗು, ಸ್ಕ್ರಬ್ಬು, ಇದೆಲ್ಲ ಆದಾದ್ಮೇಲೆ ನೆಕ್ಸ್ಟ್ ಇದು ಎಲ್ಲ ಕೆಲಸನೂ ಇದು ಮಾಡುತ್ತೆ. ಅಂಡ್ ಬ್ಲಡ್ ಸರ್ಕ್ಯುಲೇಷನ್ ಮಾಡುತ್ತೆ. ಮತ್ತೆ ಏನು ಸ್ಕಿನ್ಗೆ ಡ್ಯಾಮೇಜ್ ಮಾಡಲ್ಲ. ಸ್ಕ್ರಬ್ ಮಾಡಿರ್ತೀವಲ್ಲ, ಅದೆಲ್ಲ ಸ್ವಲ್ಪ ರಫ್ ಆಗಿರುತ್ತಲ್ಲ, ತುಂಬಾ ಸ್ಮೂತ್ ಬರೋದಕ್ಕೆ, ಸ್ಮೂತ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಲಾಸ್ಟ್, ಇದು ಜೆಲ್ ಬಂದು ಸ್ಕಿನ್ ನ ಶೈನಿಂಗ್ ಬರ್ಸುತ್ತೆ, ಮತ್ತೆ ಸೇಮ್ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಏನು ಎಕ್ಸ್ಟ್ರಾ ಪ್ರಾಬ್ಲಮ್ ಆಗಲ್ಲ, ಸೈಡ್ ಎಫೆಕ್ಟ್ ಆಗಲ್ಲ. ಜೆಲ್ಲು ಯಾವ್ದಕ್ಕೆ ಬೇಕಾದ್ರೂ ನಾವು ಆಲ್ಮೋಸ್ಟ್ ಇವಾಗ ಎಲ್ಲ ಆಗಿರುತ್ತೆ, ಸುಮ್ಮನೆ ನಾವೇನೋ ಎಲ್ಲ ಮಾಡ್ಕೊಂಡಿರ್ತೀವಿ. ಇದನ್ನ ತಗೊಂಡು ಆಯಿಲ್ ಬೇಸಲ್ಲಿ ಮಸಾಜ್ ಮಾಡ್ಕೋಬಹುದು. ಗ್ಲೋ ಬರುತ್ತೆ, ಸ್ಕಿನ್ ಅಲ್ಲಿ ಒಂಥರ ಶೈನಿಂಗ್ ಬರುತ್ತೆ, ಕೂಲ್ ಅನ್ಸುತ್ತೆ. ಇಷ್ಟೆಲ್ಲ ಮಾಡಿರ್ತೀವಲ್ಲ, ಅದಕ್ಕೆ ಕೂಲ್ ಅನ್ಸುತ್ತೆ. ಕೂಲ್ ಅನ್ಸಾದ್ಮೇಲೆ ಲಾಸ್ಟ್ ಬಂದು ಬ್ಯಾಕಿಗೆ ಸ್ವಲ್ಪ ಡ್ರೈ ಇರುತ್ತೆ. ಡ್ರೈ ಅಂದ್ರೆ ತುಂಬಾ ಡ್ರೈ ಇರಲ್ಲ, ನಾವು ಎತ್ಕೊಳ್ಳೋ ಅಷ್ಟು ಡ್ರೈ ಇರುತ್ತೆ. ಇದು ಡ್ರೈ ಪ್ಯಾಕ್ ನ ಬಂದು ರೋಸ್ ವಾಟರ್ ಅಲ್ಲಿ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಹಾಕೊಂಡು ಬ್ರಷ್ ಅಲ್ಲಿ ಮಾಡಿದ್ರೆ ಬೆಸ್ಟ್. ಬ್ರಷ್ ನಿಮಗೆ ಇನ್ನೂ ಸಡನ್ ಆಗಿ ಬಿಗಿನರ್ಸ್ ಆಗಿರೋದ್ರಿಂದ ನೀವು ಹಿಡಿಯೋಕ್ ಆಗಲ್ಲ, ಅಥವಾ ಅದ್ರ ಪ್ರೊಸೀಜರ್ ಇನ್ನೂ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ನಾನು ಬ್ರಷ್ ಅಲ್ಲಿ ತೋರಿಸಿಲ್ಲ, ಕೈಯಲ್ಲೇ ಮಾಡಿ ತೋರಿಸಿದೀನಿ. ರೋಸ್ ವಾಟರ್ ಅಲ್ಲಿ ಮಿಕ್ಸ್ ಮಾಡಿಕೊಂಡು ಆಫ್ ಅಂಡ್ ಆಫ್ ಇಂದ ಅಪ್ಗೆ ನೀಟಾಗಿ ನಾವು ಪ್ಯಾಕ್ ಹಾಕಿ ಕಾಟನ್ ಹಾಕಿ ರೋಸ್ ವಾಟರ್ ಅಲ್ಲಿ ಹೋಲ್ಡ್ ಮಾಡಿದ್ರೆ 20 ಅಥವಾ 25 ಮಿನಿಟ್ಸ್ ಬಿಟ್ಟು ರಿಮೂವ್ ಮಾಡಿದ್ರೆ ತುಂಬಾ ಗ್ಲೋ ಬರುತ್ತೆ. ಓಕೆನಾ?